ಅಕ್ಕಂಗೆ ಕೊಡಲ್ವಾ? ಕೊಡು. ಹಾಯ್, ಎಲ್ಲರಿಗೂ ನಮಸ್ತೆ. ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೆಲ್ದಿಯಾಗಿರುವಂತಹ ರಾಗಿ ಅಂಬಲಿನ ಮಾಡೋಣ. ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ರಾಗಿನ ತಗೊಂಡಿದ್ದೀನಿ. ಇದನ್ನು ಮೊದಲಿಗೆ ವಾಶ್ ಮಾಡ್ಕೊಳ್ಳೋಣ. ರಾಗಿನ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. 1-2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನಾನು ಇದನ್ನು ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೋತೀನಿ. ನೀವೇನಾದರೂ ನನ್ನ ವೀಡಿಯೋಸ್ನ ಮೊದಲನೇ ಬಾರಿ ನೋಡ್ತಿರೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕೆಂತಂದರೆ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೊಂದು ನೋಟಿಫಿಕೇಷನ್ ಬಂದುಬಿಡುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಈ ರಾಗಿನೆಲ್ಲ ಹಾಕ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಾಯಿನ ತುರಿದು ಹಾಕೋತಾ ಇದ್ದೀನಿ. ಕಾಯಿ ತುರಿ ಅಷ್ಟೇ ಹಾಕಬೇಕು, ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ. ನಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೋಬೋದು. ನಾನು ಇದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರಾಗಿನ ತಗೊಂಡಿದ್ದೆ. ಹಾಗೆ ಅರ್ಧ ಕಾಯಿನ ಹಾಕಿದ್ದೀನಿ. ಇವಾಗ ಇದಕ್ಕೆ ಬೆಲ್ಲನ ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ. ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ನೋಡಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಸಾಕು. ಇವಾಗ ಇದನ್ನು ರುಬ್ಕೊಳ್ಳೋಣ. ಇವಾಗ ಇದು ರುಬ್ಬಿದ್ದಾಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಇದನ್ನು ಹೀಗೆ ಹಸಿಯಾಗಿನೂ ಕುಡಿಬೋದು. ಹಸಿ ಕುಡಿದ್ರೆ ಆಗಲ್ಲ ಅನ್ನೋರು ಇದನ್ನು ಬಿಸಿ ಮಾಡಿಕೊಂಡು ಕುದಿಸ್ಕೊಂಡು ಕುಡಿದ್ರೆ ಆಯಿತು. ಇದನ್ನು ಸೋಸ್ಕೊಂಡು ಕೂಡ ಕುದಿಸ್ಕೋಬೋದು. ಆದರೆ ನನಗೆ ಹೀಗೆ ಅಂಬಲಿ ಮಾಡ್ಕೊಂಡು ಕುಡಿಯೋದು ಇಷ್ಟ. ಅದಕ್ಕೆ ನಾನು ಸೋಸ್ಕೊಂಡಿಲ್ಲ. ಈ ಥರ ಬೇಡ, ಈ ಥರ ಇಷ್ಟ ಆಗಲ್ಲ ಅನ್ನೋರು ಸೋಸ್ಕೊಂಡು ಕುದಿಸ್ಕೋಬೋದು. ನೋಡಿ, ಇವಾಗ ಇದನ್ನು ಕುದಿಸ್ಕೊಂಡ್ರೆ ಅಂಬಲಿ ರೆಡಿ ಆಗುತ್ತೆ. ಈ ಥರ ರಾಗಿ ಹೊಟ್ಟು ಜೊತೆ ಕುದಿಸೋದು ಇಷ್ಟ ಆಗಲ್ಲ ಅನ್ನೋರು ಅದನ್ನು ನೀಟಾಗಿ ಸೋಸ್ಕೊಂಡು ಕುದಿಸ್ಕೋಬೋದು. ನಾವು ಮುಂಚೆ ಎಲ್ಲ ಹೀಗೆ ಮಾಡ್ತಾ ಇದ್ದಿದ್ದು. ಅದನ್ನು ಸೋಸ್ಕೊಂಡೆಲ್ಲ ಕುದಿಸ್ತಾ ಇರಲಿಲ್ಲ. ಹಾಗಾಗಿ ನಮಗೆ ಹೀಗೆ ಇಷ್ಟ ಆಗುತ್ತೆ. ಇವಾಗ ಇದನ್ನು ಕುದಿಸ್ಕೊಳ್ಳೋಣ. ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವಿದನ್ನು ಅಂಬಲಿ ಮಾಡ್ಕೊಂಡು ಕುಡಿಯೋದೇ ಒಳ್ಳೆಯದು. ಹಸಿ ಹಾಲನ್ನು ತೆಗೆದು ಕುಡಿದ್ರೆ ತಂಪಾಗಿಬಿಡತ್ತೆ. ಸೊ ಹಾಗಾಗಿ ಇದನ್ನು ಇವಾಗ ಕುದಿಸ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ರಾಗಿ ಹೆಚ್ಚು ಕಡಿಮೆ ಗಟ್ಟಿ ಬರೋವರೆಗೂ ಹೀಗೆ ನಾವು ಕೈ ಆಡಿಸ್ತಾ ಇರಬೇಕು. ಹೀಗೆ ನಾವು ಸೌಟನ್ನು ತಿರುಗಿಸ್ತಾ ಇರಬೇಕು. ಇಲ್ಲ ಅಂತಂದರೆ ರಾಗಿ ಎಲ್ಲ ಗಂಟಾಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಟ್ಟು ಇಟ್ಕೊಂಡು ತಿರುಗಿಸ್ತಿರ್ಬೋದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದೊಂದ್ಸರಿ ಗಂಟಾಗತ್ತೆ. ಇಲ್ಲ ಅಂತಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮೆತ್ತಗೆ ತಿರುಗಿಸ್ತಾ ಇದ್ರೆ ಆಯಿತು. ನಾನಿವಾಗ ಹೈ ಫ್ಲೇಮ್ ಇಟ್ಕೊಂಡಿದ್ದೀನಿ. ಬಟ್ ತಿರುಗಿಸ್ತಾ ಇದ್ದರೆ ಗಂಟೇನಾಗಲ್ಲ. ನಾವೇನಾದರೂ ತಿರುಗಿಸೋದು ಬಿಟ್ವಿ ಅಂತ ಅಂದರೆ ಗಂಟಾಗ್ಬಿಡತ್ತೆ. ನೋಡಿ, ಇದಿವಾಗ ದಪ್ಪ ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ಹೊತ್ತು ತಿರುಗಿಸಿದ್ರೆ ಇದು ದಪ್ಪ ಆಗೇ ಬಿಡುತ್ತೆ. ರಾಗಿ ಅಂಬಲಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರ ಹಾಲು ಮಾಡ್ಕೊಂಡು ಕುಡಿದ್ರೂ ಆರೋಗ್ಯಕ್ಕೆ ಒಳ್ಳೆಯದೇ. ಆದರೆ ಮಳೆಗಾಲದಲ್ಲಿ ಈ ಥರ ಕುಡಿಯೋದು ತುಂಬ ಉತ್ತಮ. ಕಾಯಿ ಹಾಕೋದ್ರಿಂದ ತುಂಬ ರುಚಿ ಆಗುತ್ತೆ. ತುಂಬ ಜನ ಮಕ್ಕಳೆಲ್ಲ ಬರೀ ರಾಗಿ ಹಾಲು ಅಥವಾ ಬರೀ ರಾಗಿನ ರುಬ್ಬಿಟ್ಟು ಈ ಥರ ಅಂಬಲಿ ಮಾಡಿಕೊಟ್ರೆ
ಕುಡಿಯೋದಕ್ಕೆ ಕೇಳೋದಿಲ್ಲ. ಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಈ ಥರ ಅಂಬ್ಲಿನ ಮಾಡಿಕೊಡಿ, ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ನಾನು ಹೈ ಫ್ಲೇಮ್ ಇಟ್ಕೊಂಡಿದ್ದೀನಿ, ಹಾಗಾಗಿ ಎಲ್ಲೋ ಒಂದು ಕಡೆ ಗಂಟಾಗ್ಬಿಟ್ಟಿದೆ. ತುಂಬ ಜನ ರುಬ್ಬಿ ಸೋಸ್ಕೊಂಡು ಅಂಬ್ಲಿನ ಮಾಡ್ಕೋತಾರೆ. ಒಂದು ಸರಿ ಈ ಥರ ಸೋಸ್ಕೊಳ್ಳೋದನ್ನು ಮಾಡ್ಕೊಳ್ಳಿ, ಆವಾಗ ಅದರ ರುಚಿನೂ ಗೊತ್ತಾಗತ್ತೆ. ನೋಡಿ, ಪೂರ್ತಿಯಾಗಿ ಕುದ್ದಿದೆ. ರಾಗಿ ಅಂಬ್ಲಿ ರೆಡಿ ಆಗೇ ಬಿಡ್ತು. ನೋಡಿ, ಹೆಲ್ದಿಯಾಗಿರುವಂತಹ ರಾಗಿ ಅಂಬ್ಲಿ ರೆಡಿ ಆಗಿದೆ. ಇವಾಗ ಟೇಸ್ಟ್ ನೋಡೋಣ. ಇಲ್ಲಿ ರಾಗಿ ಅಂಬ್ಲಿನ 3 ರೀತಿಲಿ ಮಾಡ್ಕೋಬೋದು. ಒಂದು ತೆಳುವಾಗಿ, ಒಂದು ಸ್ವಲ್ಪ ದಪ್ಪವಾಗಿ, ಒಂದು ಮೀಡಿಯಂ ದಪ್ಪವಾಗಿ, ಇನ್ನೊಂದು ದಪ್ಪವಾಗಿ. ನಾನಿವಾಗ ದಪ್ಪ ರಾಗಿ ಅಂಬ್ಲಿನ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ತೆಳು ಬೇಕು ಅನ್ನೋರು ಮೊದಲೇ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ತೆಳು ಮಾಡ್ಕೋಬೋದು. ಅಥವಾ ಮಾಡ್ಕೊಂಡ್ಮೇಲೆ, ಅಂದರೆ ಈ ಥರ ದಪ್ಪ ಮಾಡ್ಕೊಂಡಾದ್ಮೇಲೆ ತೆಳು ಬೇಕು ಅಂತ ಅಂದರೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಸ್ಕೊಂಡ್ರೆ ಆಯಿತು. ಆವಾಗ ರಾಗಿ ಅಂಬ್ಲಿ ಸರಿ ಹೋಗುತ್ತೆ. ಒಂದು ಹೆಲ್ದಿಯಾಗಿರುವಂತಹ ರಾಗಿ ಅಂಬ್ಲಿ ರೆಡಿಯಾಗೇ ಬಿಡ್ತು. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡೋದಕ್ಕೆ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇಂತಹ ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಿಂಬಿ, ರಾಗಿ ಅಂಬ್ಲಿ ತಿಂತೀಯಾ? ಸರಿ, ತಗೋ. ಹೇಗಿದೆ ಟೇಸ್ಟ್ ಅಂತ ಹೇಳೋ. ಪಿಂಪಿ, ಸರಿ, ತಿಂದು ಬನ್ನೋದು. ಹೇಗಿದೆ ರಾಗಿ ಅಂಬ್ಲಿ? ನೀನು ತೋರಿಸ್ಬೇಕು ತಾನೆ ಹೇಗಿದೆ ಅಂತ. ಟೇಸ್ಟಿ ಆಗಿದೆಯಾ? ಸರಿ, ತಿನ್ನು. ಅದನ್ನ ಯಾಕೆ ನೆಕ್ತಿದ್ಯಾ? ಉಪ್ಪತ್ತವು ದಾರಾಯಿ ಅಕ್ಕಂಗೆ ಟೇಸ್ಟಿಗೆ ಕೊಡು. ಅಕ್ಕಂಗೆ ಕೊಡಲ್ವಾ? ಕೊಡು.